ಈಗ ಸಂಸಾರ ಇಲ್ಲಿ ನೋಡಿ ಕೊಡ್ರಿ ಕ್ಲೀನಾಗಿ ಬಿಡಿ 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 ಇಲ್ಲ ಕರೆಕ್ಟಾಗಿ ಬರ್ತಾ ಇದೆ ಬಿಡಿ. ನಾನು ಹೆಂಡತಿ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಸೇರಿಕೊಂಡು ನೀನು ಮನೆ ಕರ್ಕೊಂಡೋಗಿ ಸಾಯಿಸ್ತೀಯಾ ಅಂತ ಹೇಳಿ ಅವಳನ್ನ ಓಡಿಸಿದ್ದಾರೆ, ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಆರೋಪ ಮಾಡೋದೇನಂದ್ರೆ ನೀನು ಹೆಂಡತಿ ಇದ್ಕೊಂಡು ಬೇರೆ ಯಾವುದೋ ಒಂದು ಹುಡುಗಿನ ಕರ್ಕೊಂಡ್ಬಂದು ಪಕ್ಕದ ಮನೇಲೆ ಇಟ್ಕೊಂಡಿದೀಯಾ, ಇದು ತಪ್ಪು ಅನ್ನೋಂಥದ್ದು ಹೇಳ್ತಾರೆ. ತಪ್ಪಲ್ಲ ಸರ್, ನಾನು ಆ ಥರ ಮಾಡೇ ಇಲ್ಲ, ಬರೀ ಅನುಮಾನ ಪಡ್ತಾ ಇದ್ಲ, ಹಂಗಾಗಿ ಇಷ್ಟೆಲ್ಲ ಆಗಿರೋದು ರಾಜಾಂತಗಳೆಲ್ಲ ಆಗಿರೋದು. ಅದರಿಂದ ನಿಮ್ಮ ಹೆಸರಪ್ಪ? ದಿನೇಶ್ ಅಂತ. ಜೋರಾಗಿ ಹೇಳಮ್ಮ. ನಮ್ದು ಬೆಂಗಳೂರು. ಹಾಂ, ಬೇರೆ ಹುಡುಗಿ ಸಹವಾಸ ಇದೆ ಅಂತ ಬೇಡ ಅಂದ್ರು. ಅದೇ ಮನೆ ಹಾಂ, ಅದಕ್ಕೆ ಬೇಡ ಅಂತ. ಏನೇನು ಮಾಡ್ತಾನಮ್ಮ ನಿಮ್ಮ ಗಂಡ? ನಿಮ್ಗೆ ಯಾವ ಥರ ಟಾರ್ಚರ್ ಕೊಡ್ತಾರೆ? ಅವಳಿಗೋಸ್ಕರ ಹೊಡೆದಿದ್ದಾರೆ, ಬೈದಿದ್ದಾರೆ. ಅವಳನ್ನು ತನ್ನ ಮನೇಲಿ ಇಟ್ಕೊಂಡಿದ್ದಾರೆ, ನಮ್ಮ ಮನೆ ಬಾಡಿಗೆಗೆ. ಈಗ ಏನು ಹೇಳ್ತಿದ್ದಾನೆ ನಿಮಗೆ? ನಾನು ಇವಾಗ ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಗ್ಯಾರಂಟಿ ಇಲ್ಲ ಅಲ್ಲಿ ಹೋಗೋಕ್ಕೆ. ಅದು ನೀವು ಅವ್ರ ಜೊತೆ ಹೋಗಕ್ಕೆ ಇಷ್ಟ ಇಲ್ವಾ? ಸರಿ, ನಿಮ್ಮ ಹೆಸರಮ್ಮ? ಸರಿ ಹೇಳಪ್ಪ, ಏನಾಗಬೇಕು? ಅಲ್ಲಪ್ಪ, ನೀವೇನಕ್ಕೆ ಬಂದಿದ್ರಿ? ಏನಾಗಬೇಕಾಗಿತ್ತು? ಯಾಕೆ ಇದು? ಇರಮ್ಮ ಸುಮ್ಮನೆ ಇರಮ್ಮ. ಅವ್ರ ಮಾತು. ನನ್ನ ಮಗಳನ್ನ ಕರ್ಕೊಂಬಂದೆ, ಇವರ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಎಲ್ಲದಕ್ಕೆ ಒಪ್ಕೊಂಡೆ. ಅವಳು 2 ತಿಂಗಳು ಟೈಮ್ ಕೇಳಿದ್ಲು, ನಾನು ಡಿಸಿಷನ್ ಹೇಳೋಕ್ಕೆ. ನನ್ನ ಅಷ್ಟ ತನಕ ನನ್ನ ಮಗು ಬೇಕು ಅಂತ ಹೇಳಿದ್ರು. ಅವಳು ಕೆಳಗೆ ಬಂದು ಅವ್ರೊಂದು ಫೋಟೋ ಕೇಳಿದ್ರು, ಇವ್ರ ಮಗುನ ಕರ್ಕೊಂಡು ಎಲ್ಲ ಹೋಗಿದ್ದಾರೆ. ಅವಳು ಇಲ್ಲ, ಮಗುನೂ ಇಲ್ಲ. ಈಗ ನೀವು ಇಲ್ಲಿ ಬಂದ್ರಲ್ಲ, ಏನಾಯ್ತು? ಮಗುನ ಮಾತ್ರ ಕರ್ಕೊಂಡೋದ್ರು, ಏನೇನು ನ್ಯಾಯ ಆಯ್ತು ಅಲ್ಲಿ? ನ್ಯಾಯ ಅಂದರೆ ಅವರು ಈಗ ಕರೆಕ್ಟಾಗಿ ಅವರು ಮಾತಾಡೋದು, ನಾವು ಮಾತಾಡ್ತೋ. ಸರಿ, ನಾನು ನನ್ನ ಹೆಂಡತಿ ಜೊತೆ ಇರ್ತೀನಿ ಅಂತ ಹೇಳಿದೆ. ಅವಳು ಒಂದು 2 ತಿಂಗಳು ಬೇಕು ನನಗೆ ಟೈಮು ಅಂತ ಹೇಳಿದ್ರು. ಸರಿ, ನಾವಿಬ್ಬರು ಒಪ್ಕೊಂಡು ಇವರೆಲ್ಲ ಮಗುನ ಎತ್ಕೊಂಡು ಎಲ್ಲ ಹೋದ್ರು. ಇಲ್ಲಿ ಬಂದು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಮಗು ಬಂದದ? ಮಗು ಇವಾಗ ಕರ್ಸು ನಿಮ್ಮ ಮುಂದೆ. ನಿಮ್ಮ ಮಗು ನಿಮ್ಗೆ ಬಂದದ? ಸರ್ ಮಗು ಕರ್ಸಕ್ಕೆ ಹೇಳಿ ಸರ್. ಮಾತು ಅಪ್ಪ ಇಲ್ಲಿ ನೋಡಿ, ಚಾನಲ್ ಅವರು ಅಲ್ಲ ಅಂತ ಇವ್ರು ಅಂತಿದ್ದಾರೆ. ಸರ್ ನೀವು ಟಿವಿ ಚಾನಲ್ ಅವರು ಅಲ್ಲ ಹೇಳಿ ಸರ್. ನಿಮ್ಮ ಮಗು ನಿಮ್ಗೆ ಬಂದದ? ಬಂದಿದೆ ಸರ್. ಹೇಳಪ್ಪ, ಏನಾಗಬೇಕು? ಅಲ್ಲಪ್ಪ, ನೀವೇನಕ್ಕೆ ಬಂದಿದ್ರಿ? ಏನಾಗಬೇಕಾಗಿತ್ತು? ಯಾಕೆ ಇದು? ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಇರಮ್ಮ ಸುಮ್ಮನೆ ಇರಮ್ಮ. ಅವ್ರ ಮಾತು. ನನ್ನ ಮಗಳನ್ನ ಕರ್ಕೊಂಬಂದೆ, ಇವರ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಎಲ್ಲದಕ್ಕೆ ಒಪ್ಕೊಂಡೆ. ಅವಳು 2 ತಿಂಗಳು ಟೈಮ್ ಕೇಳಿದ್ಲು, ನಾನು ಡಿಸಿಷನ್ ಹೇಳೋಕ್ಕೆ. ನನ್ನ ಅಷ್ಟ ತನಕ ನನ್ನ ಮಗು ಬೇಕು ಅಂತ ಹೇಳಿದ್ರು. ಅವಳು ಕೆಳಗೆ ಬಂದು ಅವ್ರೊಂದು ಫೋಟೋ ಕೇಳಿದ್ರು, ಇವ್ರ ಮಗುನ ಕರ್ಕೊಂಡು ಎಲ್ಲ ಹೋಗಿದ್ದಾರೆ. ಅವಳು ಇಲ್ಲ, ಮಗುನೂ ಇಲ್ಲ. ಈಗ ನೀವು ಇಲ್ಲಿ ಬಂದ್ರಲ್ಲ, ಏನಾಯ್ತು? ಮಗುನ ಮಾತ್ರ ಕರ್ಕೊಂಡೋದ್ರು, ಏನೇನು ನ್ಯಾಯ ಆಯ್ತು ಅಲ್ಲಿ? ನ್ಯಾಯ ಅಂದರೆ ಅವರು ಈಗ ಕರೆಕ್ಟಾಗಿ ಅವರು ಮಾತಾಡೋದು, ನಾವು ಮಾತಾಡ್ತೋ. ಸರಿ, ನಾನು ನನ್ನ ಹೆಂಡತಿ ಜೊತೆ ಇರ್ತೀನಿ ಅಂತ ಹೇಳಿದೆ. ಅವಳು ಒಂದು 2 ತಿಂಗಳು ಬೇಕು ನನಗೆ ಟೈಮು ಅಂತ ಹೇಳಿದ್ರು. ಸರಿ, ನಾವಿಬ್ಬರು ಒಪ್ಕೊಂಡು ಇವರೆಲ್ಲ ಮಗುನ ಎತ್ಕೊಂಡು ಎಲ್ಲ ಹೋದ್ರು. ಇಲ್ಲಿ ಬಂದು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ನೋಡಿ ಕೊಡ್ರಿ ಕ್ಲೀನಾಗಿ ಬಿಡಿ 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 ಇಲ್ಲ ಕರೆಕ್ಟಾಗಿ ಬರ್ತಾ ಇದೆ ಬಿಡಿ. ನಾನು ಹೆಂಡತಿ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಸೇರಿಕೊಂಡು ನೀನು ಮನೆ ಕರ್ಕೊಂಡೋಗಿ ಸಾಯಿಸ್ತೀಯಾ ಅಂತ ಹೇಳಿ ಅವಳನ್ನ ಓಡಿಸಿದ್ದಾರೆ, ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಆರೋಪ ಮಾಡೋದೇನಂದ್ರೆ ನೀನು ಹೆಂಡತಿ ಇದ್ಕೊಂಡು ಬೇರೆ ಯಾವುದೋ ಒಂದು ಹುಡುಗಿನ ಕರ್ಕೊಂಡ್ಬಂದು ಪಕ್ಕದ ಮನೇಲೆ ಇಟ್ಕೊಂಡಿದೀಯಾ, ಇದು ತಪ್ಪು ಅನ್ನೋಂಥದ್ದು ಹೇಳ್ತಾರೆ. ತಪ್ಪಲ್ಲ ಸರ್, ನಾನು ಆ ಥರ ಮಾಡೇ ಇಲ್ಲ, ಬರೀ ಅನುಮಾನ ಪಡ್ತಾ ಇದ್ಲ, ಹಂಗಾಗಿ ಇಷ್ಟೆಲ್ಲ ಆಗಿರೋದು ರಾಜಾಂತಗಳೆಲ್ಲ ಆಗಿರೋದು. ಅದರಿಂದ ನಿಮ್ಮ ಹೆಸರಪ್ಪ? ದಿನೇಶ್ ಅಂತ. ಸಂಸಾರ ಚೆನ್ನಾಗಿ